ಯಾವ ಗೋಡೌನ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು ಆ ಗೋಡೌನ್ಗೆ ದರ್ಶನ್ ಬಂದಿದ್ದಾರೆ. ಜೂನ್ 9ರ ಮುಂಜಾನೆ 3:27ಕ್ಕೆ ಶೆಡ್ಗೆ ಬಂದಿದ್ದಾರೆ ದರ್ಶನ್. ಪಬ್ಲಿಕ್ ಟಿವಿನ ಬಳಿ ಎಕ್ಸ್ಕ್ಲೂಸಿವ್ ದೃಶ್ಯ, ಜೀಪ್ನಲ್ಲಿ ಆತ ಬಂದು ಹೋಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಎಸ್, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಜೀಪ್ನಲ್ಲಿ ದರ್ಶನ್ ಪಟ್ಟಣಗೆರೆ ಬಳಿ ಇರ್ತಕ್ಕಂಥ ಗೋಡೌನ್ಗೆ ಬಂದಿದ್ದಾರೆ. ಅದು ಕೂಡ ಬೆಳಗ್ಗಿನ ಜಾವ 3:27 ಬಂದು, ಅಂದರೆ ಅಷ್ಟೊತ್ತಿಗಾಗಲೇ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆದಿತ್ತು, ಇವರ ಬೌನ್ಸರ್ಸ್ ಎಲ್ಲ ಸೇರಿಕೊಂಡು. ಆಮೇಲೆ 3:27ಕ್ಕೆ ಯಾವುದೋ ಪಾರ್ಟಿನಲ್ಲಿ ಇದ್ದರಂತೆ, ಪಾರ್ಟಿ ಎಲ್ಲ ಮುಗಿಸ್ಕೊಂಡು 3:27 ಬಂದಿದ್ದಾರೆ ಪಟ್ಟಣಗೆರೆ ಬಳಿ ಇರ್ತಕ್ಕಂಥ ಗೌಡೌನ್ಗೆ. 9ನೇ ತಾರೀಕು ಬೆಳಗಿನ ಜಾವ 3:27 ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆ ಟೈಮ್ಗೆ ಅವರು ಜೀಪ್ನಲ್ಲಿ ಬರ್ತಾರೆ. ಅವ್ರದ್ದೊಂದು ಜೀಪ್ ಇದೆ, ಸಾಮಾನ್ಯ ಅವರು ಮೈಸೂರಿಗೆ ಹೋಗ್ಬೇಕಾರೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಜೀಪ್, ಅದೇ ಜೀಪ್ನಲ್ಲೇ ಅವರು ಬಂದಿದ್ದಾರೆ. ಬಂದು 5 ಗಂಟೆ ತನಕ ಏನೋ ಅಲ್ಲಿದ್ದರು ಅವರು ಅಂತಕ್ಕಂಥ ಮಾಹಿತಿ ಇದೆ. ಇವೆಲ್ಲ CCTV ದೃಶ್ಯಾವಳಿಗಳು. ಇದೆಲ್ಲವನ್ನು ಕೂಡ ಪೊಲೀಸರು ತನಿಖೆಯಲ್ಲಿ ಉಪಯೋಗಿಸ್ಕೋತಾರೆ, ಬಳಸ್ಕೋತಾರೆ. ದರ್ಶನ್ ನಾನು ಹೋಗೇ ಇಲ್ಲ, ಈಗ ಅವ್ರು ಹೇಳಿದಾರಂತಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಅಂತ ಇಲ್ಲಿ ಸಾಕ್ಷಿಗಳಿದೆ, ಅವರ ಜೀಪ್ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಇವಾಗ ದರ್ಶನ್ ಆ ಗೋಡೌನ್ಗೆ ಬಂದಿರತಕ್ಕಂಥದ್ದು ನಿಶ್ಚಿತ ಬೆಳಗಿನ ಜಾವ 3:27